ಸ್ನೇಹಿತರೆ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ನಿಮಗಾಗಿ ಮತ್ತೊಂದು ಅರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಹೇಳಿಕೊಟ್ಟಿದ್ದೇನೆ. ಸೊ ಅದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ M2M ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕಂದರೆ ಮುಂಬರುವ ಯಾವುದೇ ರೀತಿಯಾದ ಅರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಅಥವಾ ಆ್ಯಪ್ಗಳ ಬಗ್ಗೆ ಸಂಬಂಧಪಟ್ಟ ಮಾಹಿತಿಗಳು ತಮಗೆ ನೋಟಿಫಿಕೇಷನ್ ಮೂಲಕ ದೊರೆಯುತ್ತದೆ. ಓಕೆ, ಇವತ್ತು ನಾನು ಒಂದು ಆ್ಯಪ್ ಬಗ್ಗೆ ಕೊಟ್ಟಿದ್ದೀನಿ, ಅರ್ನಿಂಗ್ ಮಾಡೋದು ಹೇಗೆ ಅಂತ ಹೇಳಿದೆ ಅಲ್ವಾ. ಆ ಆ್ಯಪು ಯಾವುದಪ್ಪ, ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕೆ ಹೋದರೆ ಅದರ ಹೆಸರು ಬಂದು ZebPay. ZebPay ಅನ್ನೋ ಆ್ಯಪನ್ನು ನಾವು ಉಪಯೋಗಿಸಿಕೊಂಡು ಕ್ರಿಪ್ಟೋ ಕರೆನ್ಸೀಸ್ ಹಾಗೂ ಬಿಟ್ಕಾಯಿನನ್ನು ಎಕ್ಸ್ಚೇಂಜ್ ಮಾಡ್ಬೋದು, ಹಾಗೆ ಟ್ರೇಡಿಂಗ್ ಮಾಡಿ ಯಾವ ರೀತಿಯಾದ ಅತಿ ಹೆಚ್ಚಿನ ಹಣವನ್ನು ಗಳಿಸಿಕೊಳ್ಳಬಹುದು ಅಂತ ನಾನು ನಿಮಗೆ ಇಂದು ಒಂದು ಐಡಿಯಾ ಕೊಡ್ತೇನೆ. ಸೊ ಓಕೆ, ಸೊ ZebPay ಆ್ಯಪ್ ಯಾವ ರೀತಿ ರಿಜಿಸ್ಟರ್ ಮಾಡ್ಕೊಳ್ಳೋದು ಹಾಗೂ ಯಾವ ರೀತಿಯಾಗಿ ಅದರಲ್ಲಿ ನಾವು ಇನ್ವೆಸ್ಟ್ ಮಾಡಿ ಯಾವ ರೀತಿಯಾಗಿ ಇಂಟ್ರಾಡೇ ಮೂಲಕ ಯಾವ ರೀತಿಯಾಗಿ ನಾವು ಹಣವನ್ನು ಗಳಿಸ್ಬೋದು ಅಂತ ನಿಮಗೆ ಹೇಳ್ತೇನೆ. ಸೊ ಅರ್ನಿಂಗ್ ಪೊಟೆನ್ಷಿಯಲ್ ಬಗ್ಗೆ ಮೊದಲು ಹೇಳಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಒಂದು 50,000 ಹಣವನ್ನು ನೀವು ಇದರಲ್ಲಿ ಇನ್ವೆಸ್ಟ್ ಮಾಡಿದರೆ ನೀವು ಪ್ರತಿದಿನ ಸರಿಸುಮಾರು 3,000-4,000 ಈಸಿಯಾಗಿ ಅರ್ನ್ ಮಾಡ್ಬೋದು. ಅದು ಯಾವ ರೀತಿಯಪ್ಪ ಅಂತ ನಾನು ನಿಮಗೆ ಟೆಕ್ನಿಕ್ಸನ್ನು ತಿಳಿಸ್ಕೊಡ್ತೇನೆ. ಓಕೆ, ಮೊದಲು ZebPay ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಬೇಕಂದ್ರೆ ದಯವಿಟ್ಟು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕಾಣುತ್ತಿರುವ ಲಿಂಕನ್ನು ಕ್ಲಿಕ್ ಮಾಡಿ. ಅದು ನಿಮಗೆ ಆ್ಯಪನ್ನು ಎಲ್ಲಿ ಡೌನ್ಲೋಡ್ ಮಾಡಿಕೊಳ್ಬೇಕು ಅಂತ ನಿಮಗೆ ತೋರಿಸುತ್ತೆ. ಸೊ ಆ್ಯಪ್ ಡೌನ್ಲೋಡ್ ಮಾಡಿದ ಮೇಲೆ ಅದನ್ನು ಓಪನ್ ಮಾಡಿ. ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದ ಇಂಟರ್ಫೇಸ್ ಬರುತ್ತೆ. ಓಕೆನಾ, ಇಲ್ಲಿ ಮೇಲ್ ನೋಡ್ಬೋದು, ಲೆಟ್ಸ್ ಗೋ ಅಂತ ಇದೆ. ಲೆಟ್ಸ್ ಗೋ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ರಿಜಿಸ್ಟರ್ ಮಾಡಬೇಕಂದ್ರೆ ನಿಮ್ಮ ಮೊಬೈಲ್ ನಂಬರನ್ನು ಇಲ್ಲಿ ರಿಜಿಸ್ಟರ್ ಹಾಕಿ. ಸೊ ಮಾಡಿದ ಮೇಲೆ ಐ ಹ್ಯಾವ್ ರೆಡ್ ಆ್ಯಂಡ್ ಅಂಡರ್ಸ್ಟೂಡ್ ದ ಟರ್ಮ್ಸ್ ಆಫ್ ಯೂಸ್ ಆ್ಯಂಡ್ ಪ್ರೈವೇಸಿ ಅಂತ ಇದೆಯಲ್ಲ, ಅದನ್ನ ಬೇಕಾದರೆ ಓದ್ಕೊಳ್ಳಿ, ಇಲ್ಲಾಂದರೆ ಬೈ ಡಿಫಾಲ್ಟ್ ಟಿಕ್ ಮಾಡಿ ರಿಜಿಸ್ಟರ್ ಮಾಡಿ. ಸೊ ಇದರಲ್ಲಿ ರಿಜಿಸ್ಟ್ರೇಷನ್ ಬಗ್ಗೆ ತುಂಬ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಆಲ್ಮೋಸ್ಟ್ ನಾವೆಲ್ಲ ಇವಾಗ ಕಂಪ್ಲೀಟಾಗಿ ಎಲ್ಲ ಪ್ರಪಂಚ ಬಂದು ಡಿಜಿಟಲ್ ವರ್ಲ್ಡ್ ಆಗಿರೋದ್ರಿಂದ ಹೇಗೆ ರಿಜಿಸ್ಟರ್ ಮಾಡ್ಕೊಳ್ಬೋದು, ಡಿಜಿಟಲ್ ಆ್ಯಪ್ಗಳನ್ನು ಹೇಗೆ ರಿಜಿಸ್ಟರ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಪ್ರತಿಯೊಂದು ನಾಲೆಡ್ಜ್ ನಮಗೆ ಇದ್ದೇ ಇರುತ್ತೆ. ಸೊ ಓಕೆ, ಇದರಲ್ಲಿ ಒನ್ಸ್ ನೀವು ರಿಜಿಸ್ಟರ್ ಆದಮೇಲೆ ರಿಜಿಸ್ಟರ್ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ಫೋನ್ ನಂಬರ್ ಹಾಕಿ, ಆಮೇಲೆ ನಿಮಗೆ ಒಂದು OTP ಬರುತ್ತೆ. OTP ಬಂದಾದಮೇಲೆ OTP ಯಾಕಂದರೆ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ OTP ಇಂದನೇ ಲಾಗಿನ್ ಆಗೋಕ್ಕಾಗೋದು. ಸೊ OTP ಬಂದಮೇಲೆ ನೀವು ಇಲ್ಲಿ ಪ್ರೊಸೀಡ್ ಸೆಕ್ಯೂರ್ಲಿ ಅಂತ ಆಪ್ಷನ್ ಇದೆಯಲ್ಲ, ಅದು ಕೊಡಿ. ಅದು ಬಂದಾದಮೇಲೆ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಸೊ ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು ಹಾಗೂ ನಿಮ್ಮ ಇಮೇಲ್ ID ಅನ್ನು ಕೊಟ್ಟಾದಮೇಲೆ ನಿಮಗೆ ZebPay ಕಂಪ್ನಿಯವರು ನಿಮಗೆ ನಿಮ್ಮ ರಿಜಿಸ್ಟರ್ ಇಮೇಲ್ ಇದೆಯಲ್ಲ, ರಿಜಿಸ್ಟರ್ಡ್ ಇಮೇಲ್ಗೆ ನಿಮಗೆ ಒಂದು ಲಿಂಕ್ ಕಳಿಸ್ಕೊಡ್ತಾರೆ, ಆ್ಯಕ್ಟಿವೇಷನ್ ಲಿಂಕ್. ಅದನ್ನ ನೀವು ಕ್ಲಿಕ್ ಮಾಡಿ ನಿಮ್ಮದು ಇದು ಇಮೇಲ್ ವೆರಿಫಿಕೇಷನ್ ಕಂಪ್ಲೀಟ್ ಆಗುತ್ತೆ. ಸೊ ಕಂಪ್ಲೀಟ್ ಆದಮೇಲೆ ನೀವು ಆ್ಯಪ್ನ ಒಳಗಡೆ ಹೋಗಿ ಇದಕ್ಕೆ 3 ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲೇಬೇಕಾಗುತ್ತೆ. KYC ಕಂಪ್ಲೀಟ್ ಮಾಡಬೇಕು. ಸೊ KYC ಏನೇನಪ್ಪ ಬೇಕಾಗುತ್ತೆ ಅಂದರೆ, ಒಂದು ಪ್ಯಾನ್ ಕಾರ್ಡು, ಹಾಗೆ ಮತ್ತೊಂದು ಆಧಾರ್ ಕಾರ್ಡು, ಮತ್ತು ಆಮೇಲೆ ನಿಮ್ಮ ಕ್ಯಾನ್ಸಲೇಷನ್ ಚೆಕ್ ವಿತ್ ನೇಮ್ ಇರಬೇಕು ಅದ್ರ ಮೇಲೆ. ಅದು 3 ಅಪ್ಲೋಡ್ ಮಾಡಿ ನಿಮಗೆ 24 to 48 ಅವರ್ಸಲ್ಲಿ ನಿಮಗೆ ಅವರು ವೆರಿಫೈ ಮಾಡಿ ನಿಮ್ಮ ಡಾಕ್ಯುಮೆಂಟನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ತಾರೆ. ಆಮೇಲೆ ನೀವು ಇನ್ವೆಸ್ಟ್ ಮಾಡಿ ನೀವು ಟ್ರೇಡ್ ಮಾಡಿ ಹಣ ಗಳಿಸ್ಬೋದು. ಓಕೆನಾ, ಸೊ ಇಷ್ಟೇ ರಿಜಿಸ್ಟ್ರೇಷನ್ ಪ್ರೋಸೆಸ್, ತುಂಬ ಸಿಂಪಲ್ಲು. ಸೊ ಇಲ್ಲಿ ಓಕೆ, ನಾನು ಆಲ್ರೆಡಿ ಇಲ್ಲಿ ನೋಡಿ ರಿಜಿಸ್ಟರ್ ಆಗಿದ್ದೀನಿ, ನಾನು ಯೂಸ್ ಮಾಡ್ತಾ ಇದ್ದೀನಿ, ಅಮೌಂಟ್ ಅರ್ನು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಲಾಗಿನ್ ಆಗಿ
ನಾನು ಲಾಗಿನ್ ಆಗ್ತಾ ಇದ್ದೀನಿ. ಯಾಕಂದರೆ ಪ್ರತಿ ಸಲ ನೀವು ಲಾಗೌಟ್ ಆಗಿ ಲಾಗಿನ್ ಮಾಡಬೇಕಂದ್ರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಬಂದಿರುವ OTP ಹಾಕಲೇಬೇಕು. ಆವಾಗಲೇ ನಿಮಗೆ ಇಲ್ಲಿ 27877 ಆವಾಗಲೇ ನಿಮಗೆ ಲಾಗಿನ್ ಆಗೋದು. ವೆರಿಫೈ ಮಾಡಿ. ಇಲ್ಲಿ ನೀವು ವೆರಿಫೈ ಪಿನ್ ಕೊಟ್ಕೊಂಡಿರ್ತೀರ, ಅದನ್ನ ಸೆಕ್ಯೂರಿಟಿ ಪರ್ಪಸ್ಗೆ ಕೊಡಿ. ನಿಮ್ಮದೇ ಆದಂತಹ ಟಚ್ ಸೆನ್ಸರ್ ಆಪ್ಷನ್ ಕೂಡ ಇರುತ್ತೆ. ಸೊ ಅದಾದಮೇಲೆ ನೋಡಿ ಈ ರೀತಿಯಾದ ಇಂಟರ್ಫೇಸ್ ಬರುತ್ತೆ. ನಿಮಗೆ ಮೊದಲೇ ಹೇಳಿದ್ನಲ್ಲ, ಇದು ಬಂದು ಕ್ರಿಪ್ಟೋ ಕರೆನ್ಸೀಸ್ ಎಕ್ಸ್ಚೇಂಜಸ್ ಮಾಡ್ಬೋದು, ಹಾಗೆ ಟ್ರೇಡಿಂಗ್ ಮಾಡ್ಬೋದು ಅಂತ. ಓಕೆ, ಇಲ್ಲಿ ಫಸ್ಟು ನಿಮಗೆ KYC ಎಲ್ಲಿ ಅಪ್ಡೇಟ್ ಮಾಡಬೇಕಂತ ಹೇಳ್ಬಿಡ್ತೀನಿ ನೋಡಿ. ಸೊ ಇಲ್ಲಿದೆ ನೋಡಿ, ಇದು ನಂದು ಆಲ್ರೆಡಿ ವೆರಿಫೈಡ್ ಆಗಿರೋದು. ವೆರಿಫೈ KYC. ನಿಮಗೆ ಬೇಕಾಗಿರೋದು ID ಡಾಕ್ಯುಮೆಂಟ್ ಅಂದರೆ ಆಧಾರ್ ಕಾರ್ಡ್, ಅಡ್ರೆಸ್ ಪ್ರೂಫ್, ಆಧಾರ್ ಕಾರ್ಡ್, ID ಡಾಕ್ಯುಮೆಂಟ್ ಬಂದು ಪ್ಯಾನ್ ಕಾರ್ಡ್, ಅಡ್ರೆಸ್ ಪ್ರೂಫ್ ಬಂದು ಆಧಾರ್ ಕಾರ್ಡ್, ಆಮೇಲೆ ಇನ್ನೊಂದು ಆಪ್ಷನ್ ಬಂದಿರುತ್ತಲ್ಲ ಬ್ಯಾಂಕ್, ಅದನ್ನ ನೀವು ಅಪ್ಲೋಡ್ ಮಾಡಿ ಟ್ರೇಡಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀರ. ಸೊ ಇಲ್ಲಿರೋ ಆಪ್ಷನ್ಗಳು ನೋಡಿ, ಇಲ್ಲಿ ವೆರಿಫೈ ಐಡೆಂಟಿಟಿ ಆಯಿತು. ಸ್ಟೇಟ್ಮೆಂಟು ಬೇಕಾದರೆ ನಿಮಗೆ ಪ್ರತಿದಿನ ನೀವು ಟ್ರೇಡ್ ಮಾಡ್ತೀರಾ, ಅದು ಸ್ಟೇಟ್ಮೆಂಟ್ ಸಿಗುತ್ತೆ. ಸೊ ಹಾಗೆ ಫೀಸಸ್ ಬಗ್ಗೆ ನೆಕ್ಸ್ಟ್ ನೋಡಿ. ಫೀಸಸ್ ಅಂದರೆ ಬ್ರೋಕರೇಜ್ ಕೊಡಲೇಬೇಕು ತಾನೇ, ಯಾವುದೇ ಶೇರ್ ಮಾರ್ಕೆಟ್ ಯಾವುದೇ ಟ್ರೇಡಿಂಗ್ ಆದರೂ. ಸೊ ಇದು ತುಂಬ ಕಮ್ಮಿ ಇರುತ್ತೆ. ನಾವು ಎಷ್ಟು ಕಡಿಮೆ ಮಾಡ್ತೀರೋ ಅಷ್ಟೇ ಕಡಿಮೆನೇ ಇದಾಗುತ್ತೆ. ಈ ಫಿಕ್ಸ್ಡ್ ಪ್ರೈಸಸ್ ಇಲ್ಲ. ಸೊ ಇದು ಫೀಸ್ ಸೆಕ್ಷನ್ ಹೋದರೆ ನಿಮಗೆ ಕಂಪ್ಲೀಟಾಗಿ ಬ್ರೋಕರೇಜ್ ಏನಿರುತ್ತೆ ಅದ್ರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಸಿಗುತ್ತೆ. ನೆಕ್ಸ್ಟು ಬಂದು ಬ್ಯಾಂಕ್ ವೆರಿಫೈ ಆ್ಯಂಡ್ ಎಡಿಟ್ ಯುವರ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್. ಫಾರ್ ಎಕ್ಸಾಂಪಲ್ ನೀವು ಬ್ಯಾಂಕ್ ಅಕೌಂಟ್ ಚೇಂಜ್ ಮಾಡಬೇಕಂದ್ರೂ ಆಪ್ಷನ್ಗೆ ಬಂದು ಚೇಂಜ್ ಮಾಡ್ಕೊಳ್ಬೋದು. ಇಲ್ಲಿ ನೋಟಿಫಿಕೇಷನು, ಆಮೇಲೆ ಸೆಕ್ಯೂರಿಟಿ ಸೆಂಟರ್ ಹೋಗಿ ನೀವು ನೋಡ್ಕೊಳ್ಳಿ, ಇಲ್ಲಿ ಯಾವುದಾದ್ರು ಬೇಕು ನಿಮಗೆ ಅದನ್ನ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಬೋದು, ಮಾಡಿಫೈ ಮಾಡ್ಕೊಳ್ಬೋದು. ಸಪೋರ್ಟ್ ಸೆಂಟರ್ ಯಾವುದೇ ರೀತಿ ಹೆಲ್ಪ್ ಬೇಕಂದರೆ ಕ್ರಿಯೇಟ್ ಎ ಟಿಕೆಟ್ ರೈಸ್ ಮಾಡಿ ನಿಮಗೆ ಹೆಲ್ಪ್ ಸಿಗುತ್ತೆ. ಆಮೇಲೆ ಅಬೌಟ್ ಝೆಪ್ಪೆ ಬಗ್ಗೆ ನಿಮಗೆ ಮಾಹಿತಿ ಬೇಕಂದರೆ ಇಲ್ಲಿ ನೋಡಿ ತಿಳ್ಕೊಳ್ಬೋದು. ಹಾಗೆ ಓಕೆ, ಇದು ಝೆಪ್ಪೆ ಬಗ್ಗೆ ಸಿಂಪಲ್ಲಾಗಿ ಒಂದು ಇನ್ಫಾರ್ಮೇಷನು. ಸೊ ಇಲ್ಲಿ ನೋಡಿ, ಇದು ಪ್ಲ್ಯಾಟ್ಫಾರ್ಮ್ ಹೇಳಿದಾಗೆ ಇದೆ ಹೋಮ್ ಪೇಜ್ ಇಂಟರ್ಫೇಸಲ್ಲಿ ಬಂದು ಇಲ್ಲಿ ಯಾವುದೇದಪ್ಪ ಕ್ರಿಪ್ಟೋ ಕರೆನ್ಸೀಸ್ ಇರುತ್ತೆ ಟ್ರೇಡಿಂಗ್ ಮಾಡಲ್ಲ ಅಂತ ಹೇಳೋಕ್ಕೆ ಹೋದರೆ, ಹೆರ್ನ್ ಫೈನಾನ್ಸ್, ರಿಪಲ್, ಬಿಟ್ಕಾಯಿನ್, ಈಥರ್, ಟ್ರಾನ್, USD, ಡಾಲರ್, ಯೂನಿಸ್ವ್ಯಾಪ್, ಮ್ಯಾಟಿಕ್, ದ ಲೈಟ್ಕಾಯಿನ್, ಬಿಟ್ಕಾಯಿನ್ ಕ್ಯಾಶ್, BAT, EOS, Chainlink, OX, OMG, Cosmos, Kyber, Compound, DAI, Maker, Pax Gold, Binance Coin, ಬಿಟ್ಕಾಯಿನ್. ಇಷ್ಟು ಕ್ರಿಪ್ಟೋ ಕರೆನ್ಸೀಸ್ ಇರುತ್ತೆ. ಈ ಕ್ರಿಪ್ಟೋ ಕರೆನ್ಸೀಸ್ನ ನೀವು ಬೇರೆಯವರು ಎಲ್ಲೆಯಿಂದ ಬೇಕಾದರೆ ನಿಮಗೆ ಅಡ್ರೆಸ್ ಅಂದರೆ ಅವ್ರದ್ದೇ ಆದ ಅಡ್ರೆಸ್ ಇರುತ್ತಲ್ಲ, ಅದರಿಂದ ಕಳಿಸ್ಕೊಟ್ಟು ನೀವು ಆ ಕ್ರಿಪ್ಟೋ ಕರೆನ್ಸೀಸ್ ನಮ್ಮ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡ್ಕೊಳ್ಬೋದು. ಜೊತೆಯಲ್ಲಿ ನಮ್ಮ ಇಂಡಿಯನ್ ರುಪೀಸನ್ನು ಯೂಸ್ ಮಾಡಿಕೊಂಡು ಕ್ರಿಪ್ಟೋ ಕರೆನ್ಸಿಲಿ ಇನ್ವೆಸ್ಟ್ ಮಾಡಿ ದುಡ್ಡು ಮಾಡ್ಬೋದು. ಇಲ್ಲೆಲ್ಲ ಇದೆಯಲ್ಲ, ಈ ಕ್ರಿಪ್ಟೋ ಕರೆನ್ಸಿನೆಲ್ಲ ಇನ್ವೆಸ್ಟ್ ಮಾಡಿ ಯಾವ ರೀತಿಯಾಗಿ ನಾವು ದುಡ್ಡು ಮಾಡ್ಬೋದು ಅಂತ ಹೇಳೋಕೆ ಹೋದರೆ, ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ಒಂದೇ ಹೇಳ್ತೀನಿ ನೋಡಿ, ಒಂದ್ರ ಬಗ್ಗೆ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ಟ್ರಾನ್ ತಗೊಳ್ಳಿ. ಟ್ರಾನ್ ನೋಡಿ, ಇಲ್ಲಿ ನಿಮ್ಗೆ ಹೇಳಿದ್ನಲ್ಲ ಎಕ್ಸ್ಚೇಂಜಸ್ ಯಾವ ರೀತಿಯಾಗಿ ನೀವು ಕ್ರಿಪ್ಟೋ ಕರೆನ್ಸಿನ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡ್ಕೊಳ್ಬೋದು ಅಂತ, ಇಲ್ಲಾಂದರೆ ಸೆಂಡ್ ರಿಸೀವ್ ಮಾಡ್ಬೋದು ಅಂದರೆ ಇಲ್ಲಿ ನೋಡಿ ಅಲರ್ಟ್ ಅಡ್ರೆಸ್. ಇದು ನಿಮ್ಮ ಟ್ರಾನಲ್ಲಿ ಪ್ರತಿಯೊಂದು ಕ್ರಿಪ್ಟೋ ಕರೆನ್ಸೀಸ್ಗೆ ಅದರದೇ ಆದ ಅಡ್ರೆಸ್ ಇರುತ್ತೆ. ಇದು ನಿಮ್ಮ ಅಡ್ರೆಸ್ಸು ಜಸ್ಟ್ ಕಾಪಿ ಮಾಡಿಕೊಂಡು ನಿಮ್ಗೆ ಯಾರು ಬೇಕಾದ್ರೂ ಕಳಿಸ್ಕೊಡಿ, ಅವರು ನಿಮಗೆ ಆ ಟ್ರಾನ್ ಅವ್ರ ಹತ್ರ ನಿಮಗೆ ಬೇಕು ಅಂದರೆ ಟ್ರಾನ್ ಅವರು ನಿಮಗೆ ಕಳಿಸ್ಕೊಡ್ತಾರೆ ಈ ಅಡ್ರೆಸ್ ಯೂಸ್ ಮಾಡಿಕೊಂಡು. ಯಾವ ರೀತಿಯಪ್ಪ ಅಂದರೆ ಇಲ್ಲಿ ರಿಸೀವ್ ಸೆಂಡ್ ಅಂತ ಇರುತ್ತಲ್ಲ, ರಿಸೀವ್ ಆಪ್ಷನ್ ಕೊಟ್ಬಿಟ್ಟು ರಿಸೀವ್ ಆಪ್ಷನ್ ಕೊಡಿ. ಇಲ್ಲಿ ಇದು ನಿಮ್ಮ ಅಡ್ರೆಸ್ಸು. ಸೊ ಜಸ್ಟ್ ಶೇರ್ ಮಾಡಿ ಅವ್ರು ಕಳಿಸ್ತಾರೆ. ಅದೇ ರೀತಿ ನೀವು ಸೆಂಡ್ ಮಾಡಬೇಕಂದ್ರೆ ಸೆಂಡ್ ಮಾಡಿ ಅವ್ರ ಹತ್ರ ಅಡ್ರೆಸ್ ತೊಗೊಳ್ಳಿ, ಕಳಿಸ್ಕೊಡಿ. ಸೊ ಇದು ಎಕ್ಸ್ಚೇಂಜ್. ಓಕೆ, ಟ್ರೇಡಿಂಗ್ ಯಾವ ರೀತಿಯಪ್ಪ ಅಂದರೆ ಇಲ್ಲಿದೆ ನೋಡಿ ಕೆಳಗಡೆ.
ಇಲ್ಲಿ ಡೌನಲ್ಲಿ ನೋಡ್ಬೋದು ನೀವು ಮಿಡ್ಲಲ್ಲಿ ಲಾಸ್ಟ್ ಪ್ರೈಸ್, ಆಮೇಲೆ ಬೈ ಅಂತ ಇದೆ, ಸೆಲ್ ಅಂತ ಇದೆ. ಲಾಸ್ಟ್ ಪ್ರೈಸ್ ಅಂದರೆ ಪ್ರೀವಿಯಸ್ ಏನು ಟ್ರೇಡ್ ಆಗಿದೆ ಅದರ ಪ್ರೈಸ್ ಇರುತ್ತೆ. ಬೈ ಪ್ರೈಸು ಇವಾಗ ಅಟ್ ಕರೆಂಟ್ ಪ್ರೈಸು ₹2.19 ಆಲ್ಮೋಸ್ಟ್ ₹2.20 ಅಟ್ ಪ್ರೆಸ್ ಡ್ರಾನು ಹೋಗ್ತಾ ಇದೆ. ನೀವು ಸೆಲ್ ಮಾಡಬೇಕಂದ್ರೆ 2.19.50 ಅಲ್ಲಿ ಸೆಲ್ ಮಾಡ್ಬೋದು. ಯಾಕಂದರೆ ಸೆಲ್ಲಿಂಗ್ ಮಾಡುವಾಗ ಒಂದು ಅವರೇಜಲ್ಲಿ ಕಮ್ಮಿ ಇದ್ದೇ ಇರುತ್ತೆ ರೇಟು. ಸೊ ನೆಕ್ಸ್ಟ್ ಬಂದು ಲಿಮಿಟ್ ಇದೆ, ಮಾರ್ಕೆಟ್ ಇದೆ, ಸ್ಟಾಪ್ ಅಂತ ಇದೆ. ಸೊ ಲಿಮಿಟ್ ಅಂತ ಬಂದರೆ ನಾವು ನಮಗೆ ಎಷ್ಟು ಬೇಕು ಆ ರೇಟ್ಗೆ ಬೈ ಮಾಡ್ಬೋದು, ಆ ರೇಟ್ಗೆ ಸೆಲ್ ಮಾಡ್ಬೋದು. ಅದನ್ನು ನಾವು ಆ ರೇಟ್ಗೆ ಕರೆಕ್ಟಾಗಿ ಫಿಕ್ಸ್ ಮಾಡಿ ಬಿಟ್ಬಿಟ್ರೆ ನಾವು ವಾಚ್ ಮಾಡ್ತಾ ಇರಬೇಕು ಅಂತ ಅವಶ್ಯಕತೆಯೇ ಇಲ್ಲ. ಆ ಟೈಮ್ಗೆ ಅದು ಕರೆಕ್ಟಾಗಿ ಬೈ ಸೆಲ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಸೆಟ್ ಪ್ರೈಸ್ 219.87 ಅಂತ ಇದೆ. ಸೊ ನಾನಿಲ್ಲಿ ಯಾವತ್ತೂ ಬೈ ಮಾಡಬೇಕಂದ್ರೆ ಯಾವಾಗ ವ್ಯಾಲ್ಯೂ ಇನ್ನು ಸ್ವಲ್ಪ ಕಮ್ಮಿ ಹೋಗುತ್ತೆ ಅದನ್ನು ನೋಡಿ ಬೈ ಮಾಡಬೇಕು. ಓಕೆನಾ? ಸೊ ಇಲ್ಲಿ ನೋಡಿ ಬೈ ಆಪ್ಷನ್ ಬಂದು ನಾನು 2.15 ₹2.15 ₹2.15 ನಾನು ಬೈ ಮಾಡಬೇಕು ಅಂತ ತಿಳ್ಕೊಳ್ತೀನಿ. ಸೊ ಇಲ್ಲಿ ₹2.15 ಬೈ ಅಂತ ಕೊಟ್ಟು ನಾವು ಓಕೆ ಕೊಟ್ಟರೆ ಸೊ ಇದು ಪೆಂಡಿಂಗಲ್ಲಿರುತ್ತೆ. ಇವಾಗ ಕರೆಂಟ್ ಮಾರ್ಕೆಟ್ ಪ್ರೈಸು ₹2.16 ಆಯ್ತಲ್ಲ, ಇವಾಗ ಇದು ಬಂದು ₹2.15 ಇಟ್ ಆದ ತಕ್ಷಣ ಆಟೋಮೆಟಿಕ್ಕಾಗಿ ನಾವು ಬೈ ಮಾಡಬೇಕು ಅಂದ್ಕೊಂಡಿರೋದು ನಮಗೆ ಶೇರ್ ಬೈ ಮಾಡಿಬಿಡ್ಬೋದು ಈಸಿಯಾಗಿ. ಸೊ ಆವಾಗ ತಿರ್ಗಾ ಅದು ಮೇಲೋಗುತ್ತಲ್ಲ ₹20-30 ಆ ಥರ, ಆವಾಗ ನಮಗೆ ಪ್ರಾಫಿಟ್ ಆಗುತ್ತೆ. ಅದನ್ನು ಸೆಲ್ ಮಾಡಿಬಿಟ್ಟು ನಾವು ಅಮೌಂಟ್ ತೊಗೊಳ್ಬೋದು. ಓಕೆನಾ? ಸೆಲ್ ಇಲ್ಲಿದೆ, ಬೈ ಅಂದರೆ ಬೈ ಮಾಡೋದು, ಸೆಲ್ ಅಂದರೆ ಇಲ್ಲಿದೆ. ತಿರ್ಗಾ ಈ ಬೈ ಒನ್ಸ್ ಇಟ್ಟಾದಮೇಲೆ ತಿರ್ಗಾ ನಾವು ಸೆಲ್ ಮಾಡಬೇಕಂದ್ರೆ ಫಾರ್ ಎಕ್ಸಾಂಪಲ್ ಬೈಯಲ್ಲಿ ₹2.15 ಬೈ ಮಾಡ್ತೀನಿ ಅಂದಿದೆಯಲ್ಲ, ಫಾರ್ ಎಕ್ಸಾಂಪಲ್ ₹2.25 ಸೆಲ್ ಮಾಡ್ತೀನಿ ಅಂತ ಒನ್ಸ್ ಬೈ ಆಗಿರಬೇಕು, ಆವಾಗಲೇ ಸೆಲ್ ಆಪ್ಷನ್ನು ನಿಮಗೆ ಸಿಕ್ಕೋದು. ₹2.25 ಸೆಟ್ ಮಾಡಿ ಬಿಟ್ಬಿಟ್ರೆ ನಾವು ವಾಚ್ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್ ಕ್ಲೋಸ್ ಮಾಡಿಬಿಟ್ಟು ಎಲ್ಲೇ ಹೋಗಿದ್ರು ಆ ರೇಟ್ ಬಂದು ₹2.25 ಬಂದ ತಕ್ಷಣ ಆಟೋಮೆಟಿಕ್ಕಾಗಿ ಸೆಲ್ ಆಗಿ ನಮಗೆ ಪ್ರಾಫಿಟ್ ಬರುತ್ತೆ. ಓಕೆನಾ? ಈ ರೀತಿಯಾಗಿ ಇದಾಗುತ್ತೆ. ಮಾರ್ಕೆಟ್ ಪ್ರೈಸ್ ಅಂದರೆ ನಮಗೆ ಇದಿಲ್ಲ, ಅಟ್ ಪ್ರೆಸೆಂಟಲ್ಲಿ ಏನು ಹೋಗ್ತಾ ಇರುತ್ತೆ ಆ ರೇಟು, ಆ ರೇಟಲ್ಲಿ ನಾವು ಬೈ ಸೆಲ್ ಮಾಡ್ಬೋದು. ಸ್ಟಾಪ್ ಲಾಸ್ ಅಂದರೆ ಅದರಲ್ಲೂ ಬೈ ಸೆಲ್ ಇರುತ್ತೆ. ಅಂದರೆ ನಮಗೆ ಆಗೋ ಲಾಸ್ ಯಾವ ರೀತಿ ತಡೆಬೋದು ಅಂದರೆ ಇಲ್ಲಿ ಬೈ ಫಾರ್ ಎಕ್ಸಾಂಪಲ್ ₹2.15 ಸ್ಟಾಪ್ ಲಾಸ್, ನಾನು ಒಂದು ₹5 ಸ್ಟಾಪ್ ಲಾಸ್ ರೆಡಿ ಇದ್ದೀನಿ ಅಂತ ಅಂದ್ಕೊಂಡ್ರೆ ₹2.10 ಹೋದರೂ ಪರವಾಗಿಲ್ಲ, ನನಗೆ ನೆಕ್ಸ್ಟ್ ಟ್ರೇಡಲ್ಲಿ ಬೇಕಾದ್ರೆ ಅದು ಮಾಡ್ಕೊಳ್ತೀನಿ ಅಂತ ಸೆಟ್ ಮಾಡ್ಕೊಂಡಿದ್ರು ನೀವು ಸ್ಟಾಪ್ ಪ್ರೈಸ್ ಹಾಕ್ಕೊಳ್ಬೋದು. ಲಿಮಿಟ್ ಪ್ರೈಸು ಸೇಮೇ ಆಗಬೇಡಿ. ಸೊ ಅದು ಬಂದ ತಕ್ಷಣ ಟಕ್ ಅಂತ ನಿಮಗೆ ಲಾಸ್ ಆಗಲ್ಲ, ಅಲ್ಲಿಗೆ ಸೇಲ್ ಆಗಿಬಿಡುತ್ತೆ. ನಿಮಗೆ ಜಸ್ಟ್ $5 ಲಾಸಲ್ಲಿ ಮುಗಿಯುತ್ತೆ. ಬೇಕಾದ್ರೆ ತಿರ್ಗಾ ಡೌನ್ ಆಗಿರುತ್ತಲ್ಲ ಅಲ್ಲಿ ಬೈ ಮಾಡ್ಕೊಂಡು ತಿರ್ಗಾ ಅಪ್ ತಗೊಂಡು ಹೋಗ್ಬೋದು. ಸೊ ಈ ರೀತಿಯಾಗಿ ನೀವು ಸ್ಟಾಪ್ ಲಾಸನ್ನು ತಡೆಬೋದು. ಓಕೆ, ಇಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳೋಕೊಟ್ಟೆ ಏನಪ್ಪ ಅದಂದರೆ ಯಾವ ರೀತಿಯಾಗಿ ನೀವು 50,000 ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ದಿನಕ್ಕೆ ಇಲ್ಲ ಅಮ್ಮಮ್ಮ ಅಂತ ಹೇಳೋಕ್ಕೆ ಹೋದ್ರು 3,000-4,000 ಹೇಗೆ ಮಾಡ್ಬೋದು ಅಂತ ಹೇಳೋಕ್ಕೆ ಹೋದರೆ ಒಂದು ಸಿಂಪಲ್ ಟಿಪ್ಸ್ ಕೊಡ್ತೀನಿ ಕೇಳಿ. 5x10 5,000ಗೆ ಒಂದು 10 ಲಾಟ್ ಮಾಡ್ಕೊಳ್ಳಿ. 10 ಲಾಟ್ ಮಾಡಿಕೊಂಡು ಬನ್ನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ₹2.19 ಇದೆ, ₹2 ತಗೊಳ್ಳಿ. ಯಾಕಂದರೆ ಶೇರ್ ಮಾರ್ಕೆಟ್ ಅಂದರೆ ಅಪ್ ಡೌನ್ ಆಗ್ತಾನೆ ಇರುತ್ತೆ. ಸೊ ಅದರಿಂದ ಇಲ್ಲಿ ₹2.10 5,000 ಹಾಕಿ.
₹2.15 10,000 ಹಾಕಿ, ₹2.20 25,000 ಹಾಕಿ, ₹30ಗೆ 5,000 ಹಾಕಿ, ₹35 5,000, ₹40. ಹಾಗೆ ನಿಮಗೆ ಯಾವುದು ಓಕೆ, ನಿಮಗೆ ಆಡ್ತಾ ನಿಮಗೆ ಒಂದು ಐಡಿಯಾ ಬಂದ್ಬಿಡುತ್ತೆ. ಸೊ ಎಲ್ಲೆಲ್ಲಿ ನೀವು ಅಂದರೆ ಒಂದು 5 ಪಾಯಿಂಟು ಇಲ್ಲ ಬಂದು ಒಂದು 10 ಪಾಯಿಂಟು ಆ ಥರ ಗ್ಯಾಪ್ 10 ಪೈಸೆ ಆ ಥರ ಗ್ಯಾಪ್ ನೋಡ್ಕೊಂಡು ಇದು ಮಾಡಿದ್ರೆ ನಿಮಗೆ ಅದು ಅವರೇಜ್ ಬೈ ಆ್ಯಂಡ್ ಸೆಲ್ ಥರ ವರ್ಕೌಟ್ ಆಗುತ್ತೆ. ಸೊ ಆಟೋಮೆಟಿಕ್ಕಾಗಿ ನಿಮಗೆ ಎಲ್ಲೂ ಹೋಗಲ್ಲ, ನಿಮ್ಮ ಅಮೌಂಟ್ ಅಲ್ಲೇ ಇರುತ್ತೆ. ಆದರೆ ಇವಾಗ ₹2.19 ಇದೆ, ನೀವು ₹2.20 ಹಾಕಿರ್ತೀರ. ₹2.20 ಬಂದ ತಕ್ಷಣ ನಿಮಗೆ 5,000 ಲಾಟ್ ಬೈ ಆಗುತ್ತೆ. ಆ ₹2.25 ಇಮಿಡಿಯೇಟಾಗಿ ನೀವೇನು ಮಾಡಿ ₹2.25 ಹೇಗೆ ಸೆಲ್ ಮಾಡೋಕ್ಕೆ ಸೆಲ್ ಆಪ್ಷನ್ಗೆ ಹೋಗಿ ಲಿಮಿಟ್ ಹೋಗಿ ಸೆಲ್ ಆಪ್ಷನ್ನ ಇದು ಮಾಡಿ ಅಲ್ಲಿ ಹೋಗಿ ಬುಕ್ ಮಾಡಿ ಇಟ್ಬಿಡಿ. ₹2.25 ಹೋದ ತಕ್ಷಣ ಬೈ ಆದರೆ ಅಲ್ಲಿ ಇಮಿಡಿಯೇಟಾಗಿ ನಿಮಗಿಲ್ಲ ಅಂದ್ರೂ ಒಂದು ₹100-150 ಬರುತ್ತೆ. ಓಕೆನಾ? ಅದೇ ರೀತಿಯಾದ ವೇರಿಯೇಷನ್ ಆಗ್ತಾ ಇದ್ರೂ ಆ ಲಾಟ್ ಇರುತ್ತಲ್ಲ, ಆ ಲಾಟ್ ಬೈ ಸೆಲ್ ಮಾಡ್ತಾ ಇದ್ರೆ ಆಟೋಮೆಟಿಕ್ಕಾಗಿ ನಿಮಗೆ 3,000 ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಇನ್ನೊಂದು ಹೇಳ್ಬೇಕಾದ್ರೆ ನಿಮಗೆ 2,000 ಇರುತ್ತೆ. ನಾರ್ಮಲ್ ಇಂಡಿಯನ್ ಶೇರ್ ಮಾರ್ಕೆಟಲ್ಲಿ ನೋಡಿರಬೇಕು. ಇಂಟ್ರಾಡೇ ಅಂತ ಈ ಕಾನ್ಸೆಪ್ಟ್ ಯಾವ ರೀತಿಯಪ್ಪ ಇರುತ್ತೆ ಅಂತ ಹೇಳೋಕೆ ಹೋದರೆ, ನಾವು ಈ ದಿನದಲ್ಲಿ 9:15 ಸ್ಟಾರ್ಟ್ ಆಗುತ್ತಲ್ಲ ಮಾರ್ಕೆಟು, ಇಂಟ್ರಾಡೇ 9:15 3:30 ಲಾಸ್ಟ್. ಫಾರ್ ಎಕ್ಸಾಂಪಲ್ ನಾನು ಇವಾಗ ಯಾವುದೇ ಒಂದು SBI ಶೇರ್ ಬೈ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ₹300 ಇದೆ. ಒಂದು ಸ್ವಲ್ಪ $1 or $2 ಇಲ್ಲ ₹5 ಇನ್ಕ್ರೀಸ್ ಆಗುತ್ತೆ ಅನ್ನೋ ಒಂದು ಅಸಂಪ್ಷನ್ ಇಟ್ಕೊಂಡು ನಾನು ಇದು ಮಾಡ್ತೀನಿ. ಅದು ಹೋದರೆ ನನಗೆ ಒಳ್ಳೆ ಲಾಭ ಸಿಗುತ್ತೆ. ಅಂದರೆ 3:30 ಒಳಗಡೆ ಬೈ ಸೆಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲು 300 ಹಾಕಿರ್ತೀನಿ. ಸೊ ಈ ದಿನ ನಂದು ಲಕ್ ಇರಲ್ಲ, 300 ಇರೋದು ಫಾರ್ ಎಕ್ಸಾಂಪಲ್ ₹290 ಬಂದರೆ $300 ಇರೋದು ₹290 ಬಂದುಬಿಟ್ರೆ 3:30 ಮಾರ್ಕೆಟ್ ಎಂಡ್ ಆಗುವಾಗ, ಇಂಡಿಯನ್ ಮಾರ್ಕೆಟ್ ಎಂಡ್ ಆಗುವಾಗ ನನಗೆ ಪ್ರತಿ ಶೇರ್ ಮೇಲೆ ₹10 ಲಾಸ್ ಆಗುತ್ತೆ. ಆದರೆ ಇಲ್ಲಿ ಒಂದು ಅಡ್ವಾಂಟೇಜ್ ಏನಪ್ಪ ಅಂತ ಹೇಳೋಕೆ ಹೋದರೆ, ಇವಾಗ ನಾವು ಆ ಲಾಟ್ ಹಾಕಿರ್ತೀವಿ, ಅದು ಯಾವ ಲಾಟ್ ಇರುತ್ತೋ ಅಲ್ಲೇ ಇರುತ್ತೆ. ಫಾರ್ ಎಕ್ಸಾಂಪಲ್ಲು ನಿಮ್ಗೆ ಹೇಳಿದೆ ನಾನು ₹2 5,000 ಲಾಟು ಬುಕ್ ಮಾಡ್ಕೊಳ್ಳಿ ಅಂತ. ಫಾರ್ ಎಕ್ಸಾಂಪಲ್ಲು ಒಂದು ದಿನ ₹1.90 ಬಂದುಬಿಡುತ್ತೆ ಅಂತ ಅಂದ್ಕೊಳ್ಳಿ. ನೀವು ಯೋಚನೆ ಮಾಡೋಂಗಿಲ್ಲ, ಅಮೌಂಟ್ ಅಲ್ಲೇ ಇರುತ್ತೆ, ವ್ಯಾಲ್ಯೂ ಮಾತ್ರ ಕಮ್ಮಿ ಇರುತ್ತೆ. ತಿರ್ಗಾ ಅದು ಪಿಕಪ್ ತೊಗೊಂಡು ₹2 ಬಂದ ತಕ್ಷಣ ನಿಮಗೆ ಆಟೋಮೆಟಿಕ್ಕಾಗಿ ತಿರ್ಗಾ ಅಲ್ಲಿಂದ ಪ್ರಾಫಿಟ್ ಅರ್ನ್ ಮಾಡ್ಬೋದು. ಅದೇನಂದ್ರೆ ಒಂದು ದಿನ ಹೆಚ್ಚು ಕಡಿಮೆಯಲ್ಲೇ ಬಂದ್ಬಿಡುತ್ತೆ. ಸೊ ಆ ರೀತಿ ಅಂದರೆ ನೀವು ಒನ್ಸ್ ಸ್ಟಾರ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅವರೇಜ್ ಬೈ ಸೆಲ್ ವರ್ಕ್ ಆಗುತ್ತೆ ಅಂತ. ಮಿನಿಮಮ್ ನಿಮ್ಗೆ ಹೇಳ್ತೀನಲ್ಲ, ನಿಮ್ದು ಲಾಸ್ ಒಂದು ರೀತಿ ದಿನದಲ್ಲಿ ವಾಲ್ಯಾಟಿಲಿಟಿ ಅಂತಾರೆ, ಏರಿಳಿತಗಳು ಜಾಸ್ತಿ ಇರೋದಿಲ್ಲ. ಅಂಥದ್ದಿಂದಲೂ ನೀವು ಇಲ್ಲ ಅಂದ್ರೂ 2,000 ಮಾಡಲೇಬೋದು. ಬೇಕಾದರೆ ಈ ಟ್ರಿಕ್ಸ್ ಯೂಸ್ ಮಾಡಿ, ಖಂಡಿತ ನಿಮಗೆ ಯಶಸ್ಸು ಸಿಕ್ಕೇ ಸಿಕ್ಕುತ್ತೆ. ಸರಿನಾ? ಸೊ